ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ನಮ್ಮ ಸಾಕಷ್ಟು ವೀಕ್ಷಕರು ಸಾಕಷ್ಟು ಬಾರಿ ಕಮೆಂಟ್ ಮಾಡಿದ್ದಾರೆ, ದಜ್ಜಾಲ್ ಬಗ್ಗೆ ಒಂದು ಡೀಟೇಲ್ಡ್ ವಿಡಿಯೋ ಮಾಡಿರಿ. ದಜ್ಜಾಲ್ ವೀಕ್ಷಕರೇ, ಕಯಾಮತಿನ ಮಹಾ ಸಂಕೇತಗಳಲ್ಲಿ ಒಂದು ಸಂಕೇತನಾಗಿದ್ದಾನೆ. ಸೊ ನಾವು ಕಯಾಮತಿನ ಎಲ್ಲ ಸಂಪೂರ್ಣ ಸಂಕೇತಗಳನ್ನು ಬ್ರೀಫ್ನಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಈ ಸಂಕೇತಗಳಲ್ಲೇ ನಮಗೆ ದಜ್ಜಾಲ್ ಬಗ್ಗೆಯೂ ಸಹ ಕೇಳಲು ಸಿಗುತ್ತದೆ ಇನ್ಶಾಅಲ್ಲಾ. ಮೊಟ್ಟ ಮೊದಲದಾಗಿ ನಾವು ತಿಳಿದುಕೊಳ್ಳೋಣ, ಕಯಾಮತ್ ಎಂದರೇನು. ಕಯಾಮತ್ ಎಂದರೆ ಈ ಜಗತ್ತಿನ ಅಂತ್ಯ ವೀಕ್ಷಕರೇ. ಈ ಜಗತ್ತಿನ ಕೊನೆಯ ದಿನವನ್ನು ಕಯಾಮತಿನ ದಿನ ಎನ್ನಲಾಗುತ್ತದೆ. ಆ ದಿನ ಈ ಸಂಪೂರ್ಣ ಜಗತ್ತು ಸಂಪೂರ್ಣವಾಗಿ ನಾಶವಾಗುತ್ತದೆ. ಮಾನವರು, ಪ್ರಾಣಿಗಳು, ವಸ್ತುಗಳು, ಪರ್ವತಗಳು, ಆಕಾಶ, ಭೂಮಿ, ಸೂರ್ಯ, ಚಂದ್ರ, ನಕ್ಷತ್ರಗಳು ಇವೆಲ್ಲವೂ ಚೆದುರಿ ಹೋಗುತ್ತವೆ. ಎಲ್ಲೆಲ್ಲೋ ವಿನಾಶ ಉಂಟಾಗಿರುತ್ತದೆ. ಈ ಸಂಪೂರ್ಣ ಜಗತ್ತನ್ನು ನಾಶ ಮಾಡಿದ ನಂತರ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಪುನಃ ಈ ಜಗತ್ತಿನ ಮೊಟ್ಟ ಮೊದಲ ಮಾನವ ಹಜರತ್ ಆದಮ್ ಅಲೈಹಿಸ್ಸಲಾಂನವರಿಂದ ಹಿಡಿದು ಈ ಜಗತ್ತಿನಲ್ಲಿ ಕೊನೆಯದಾಗಿ ಹುಟ್ಟುವ ಮನುಷ್ಯನನ್ನು ಪುನಃ ಜೀವಿಸುತ್ತಾನೆ. ಹಾಗೂ ನಮ್ಮೆಲ್ಲರಿಂದ ನಮ್ಮ ಜೀವನದ ಪ್ರತಿಯೊಂದು ಸಣ್ಣಕ್ಕಿಂತ ಸಣ್ಣದಾಗಿರುವ, ದೊಡ್ಡಕ್ಕಿಂತ ದೊಡ್ಡದಾಗಿರುವ ಪ್ರತಿಯೊಂದು ಕಾರ್ಯದ ಕುರಿತು ವಿಚಾರಿಸುತ್ತಾನೆ. ಈ ಕಯಾಮತ್ ಹೇಗಿರುತ್ತದೆ, ಲೆಕ್ಕಾಚಾರ, ಕರ್ಮಗಳ ತಕ್ಕಡಿ, ಈ ಜಗತ್ತು ಹೇಗೆ ನಾಶವಾಗುತ್ತದೆ, ಇದರ ಬಗ್ಗೆ ನಾವು ಮುಂದೆ ಮಾತನಾಡುತ್ತೇವೆ. ಅದಕ್ಕಾಗಿ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲು ನಾವು ತಿಳಿಯೋಣ ಕಯಾಮತಿನ ಸಂಕೇತಗಳನ್ನು, ಅರ್ಥಾತ್ ಹದೀಸಿನಲ್ಲಿ ಉಲ್ಲೇಖಿಸಿರುವ ಆ ಕಾರ್ಯಗಳು. ಅವುಗಳನ್ನು ಕಂಡು ನಮಗೆ ಕಯಾಮತ್ ಎಷ್ಟು ನಿಖರವಿದೆ ಎಂದು ಅರ್ಥವಾಗುವ ಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ವೀಕ್ಷಕರೇ, ಇಂದು ನಿಮ್ಮ ಮುಂದೆ ಇಡಲಾಗುವ ಹದೀಸಿನ ದೃಷ್ಟಿಯಲ್ಲಿ ಕಯಾಮತಿನ ಸಂಕೇತಗಳನ್ನು ಕೇಳಿದ ನಂತರ ನಿಮಗೆ ಅರ್ಥವಾಗುತ್ತದೆ, ಈಗ ನಾವು ಯಾವ ಯುಗದಲ್ಲಿದ್ದೇವೆ. ಈ ಯುಗ ವಾಸ್ತವಿಕವಾಗಿ ಗಲಭೆ ಗೊಂದಲಗಳ ಯುಗವಾಗಿದೆ. ಈ ಸಮಯದಲ್ಲಿ ತಮ್ಮ ಈಮಾನಿನ ರಕ್ಷಣೆ ಮಾಡಿಕೊಳ್ಳುವುದು, ಅಲ್ಲಾಹನ ಹಾಗೂ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರ ಆದೇಶಗಳನ್ನು ನಮ್ಮ ಜೀವನದಲ್ಲಿ ಅನ್ವಯಿಸಿಕೊಳ್ಳುವುದು ಬಹುಮುಖ್ಯ ಕಾರ್ಯವಾಗಿದೆ. ಕಯಾಮತಿನ ಈ ಸಂಕೇತಗಳನ್ನು ಕೇಳಿ ನಿಮಗೆಲ್ಲರಿಗೂ ಅರ್ಥವಾಗುತ್ತದೆ, ಈ ಸಮಯ 2025ರಲ್ಲಿ ಸುಮಾರು ಸಂಕೇತಗಳು ನಡೆದಿದೆ ಹಾಗೂ ಕೆಲವೇ ದೊಡ್ಡ ದೊಡ್ಡ ಲಕ್ಷಣಗಳು ನೆರವೇರಬೇಕಾಗಿದೆ. ಮೊಟ್ಟ ಮೊದಲದಾಗಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಹೇಳಿದರು, ಕಯಾಮತಿನ ನಿಖರ ಜ್ಞಾನವು ಕಸಿದುಕೊಳ್ಳಲ್ಪಡುತ್ತದೆ ಮತ್ತು ಅಜ್ಞಾನವು ವ್ಯಾಪಕವಾಗುತ್ತದೆ. ಯಾವ ಜ್ಞಾನ? ಲೌಕಿಕ ಜ್ಞಾನವಲ್ಲ, ಧಾರ್ಮಿಕ ಜ್ಞಾನ, ಇಸ್ಲಾಂ ಮತ್ತು ಶರೀಯತಿನ ನಿಜವಾದ ಜ್ಞಾನ. ಇದು ಎತ್ತಿಕೊಳ್ಳಲಾಗುತ್ತದೆ ಹಾಗೂ ಎಲ್ಲೆಲ್ಲೂ ಅಜ್ಞಾನವು ಹರಡುತ್ತದೆ. ಇದು ಈ ಸಮಯ ನಡೆಯುತ್ತಿದೆ ವೀಕ್ಷಕರೇ. ಲೌಕಿಕ ಜ್ಞಾನವು ಈ ಸಮಯ ಈ ಜಗತ್ತಿನಲ್ಲಿ ತನ್ನ ಪೀಕ್ನಲ್ಲಿದೆ. ಇದರ ಮೂಲಕ ಮನುಷ್ಯನು ಹಲವಾರು ವಿಷಯಗಳ ಮೇಲೆ ತನ್ನ ನಿಯಂತ್ರಣ ಪಡೆದಿದ್ದಾನೆ. ಜಗತ್ತಿನ ಈ ಮೂಲೆಯಿಂದ ಆ ಮೂಲೆಯವರೆಗೆ ಕೆಲವೇ ಸೆಕೆಂಡ್ಗಳಲ್ಲಿ ತನ್ನ ಧ್ವನಿಯನ್ನು ಫೋನ್ ಕಾಲ್ ಮೂಲಕ ಕಳುಹಿಸುತ್ತಿದ್ದಾನೆ. ಆ ಮೂಲೆಯಿಂದ ಈ ಮೂಲೆಯವರೆಗೆ ಕೆಲವೇ ಸೆಕೆಂಡ್ಸ್ಗಳಲ್ಲಿ ತನ್ನ ಚಟುವಟಿಕೆಗಳನ್ನು ತೋರಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ವಿಡಿಯೋ ಕಾಲ್ ಮೂಲಕ. ಇವೆಲ್ಲವೂ ಟೆಕ್ನಾಲಜಿ ವೀಕ್ಷಕರೇ. ಈ ಜ್ಞಾನವನ್ನು ಇಲ್ಮ್ ಎಂದು ಹೇಳಲಾಗುವುದಿಲ್ಲ. ಹದೀಸಿನಲ್ಲಿ ಉಲ್ಲೇಖಿಸಲಾಗಿದೆ, ಕಯಾಮತಿನ ನಿಖರ ಇಲ್ಮ್ ಕಸಿದುಕೊಳ್ಳಲ್ಪಡುತ್ತದೆ. ಇಲ್ಮ್ ಎಂದರೆ ವೀಕ್ಷಕರೇ ವಾಸ್ತವಿಕವಾಗಿ ಯಾವ ಜ್ಞಾನವೆಂದರೆ ಮನುಷ್ಯನನ್ನು ಅವನ ಸೃಷ್ಟಿಕರ್ತನವರೆಗೆ ತಲುಪಿಸುವ ಜ್ಞಾನ, ಅವನ ಜನ್ಮದ ಮುಖ್ಯ ಉದ್ದೇಶವನ್ನು ತೋರುವ ಜ್ಞಾನ. ಈ ಲೋಕದಲ್ಲಿ ಮನುಷ್ಯನ ಸೌಲಭ್ಯತೆಗಾಗಿ ಇಷ್ಟೆಲ್ಲ ಜೀವಿಗಳನ್ನು ಸೃಷ್ಟಿಸಿರುವಾಗ, ಇಷ್ಟೆಲ್ಲ ವಸ್ತುಗಳನ್ನು ಅವನು ಬರುವ ಮುನ್ನವೇ ಈ ಜಗತ್ತಿನಲ್ಲಿ ಸೃಷ್ಟಿಸಿರುವಾಗ, ಮನುಷ್ಯನು ಯಾವುದೇ ಉದ್ದೇಶವಿಲ್ಲದೆ ಹಾಗೆ ಸುಮ್ಮನೆ ಹುಟ್ಟಿದ್ದಾನೆ. ಕೇವಲ ತಿನ್ನಲು, ಬೆಳೆಯಲು, ಹಣ ಸಂಪಾದಿಸಲು, ಮನೆಗಳನ್ನು ಕಟ್ಟಲು, ಮಕ್ಕಳು ಮಾಡಲು, ಕೇವಲ ಇದೇ ಕಾರ್ಯಕ್ಕಾಗಿ ಹುಟ್ಟಿದ್ದಾನೆ. ಬೇರೆ ಯಾವುದೇ
ಮುಖ್ಯ ಉದ್ದೇಶವಿಲ್ಲದೆ ಅವನ ರಚನೆಯಾಗಿದೆ ಎಂದರೆ, ಬೇರೆ ಜೀವಿಗಳಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ, ಒಂದು ನಾಯಿಯಲ್ಲಿ, ಒಂದು ಕತ್ತೆಯಲ್ಲಿ ಮತ್ತು ಮನುಷ್ಯನಲ್ಲಿ ಯಾವ ವ್ಯತ್ಯಾಸವಿದೆ? ಅದು ಹುಟ್ಟಿದೆ, ನಾವು ಹುಟ್ಟಿದ್ದೇವೆ. ಅದು ತಿನ್ನುತ್ತದೆ, ನಾವು ತಿನ್ನುತ್ತೇವೆ. ಅದು ಮಕ್ಕಳನ್ನು ಹುಟ್ಟಿಸುತ್ತದೆ, ನಾವು ಮಕ್ಕಳನ್ನು ಹುಟ್ಟಿಸುತ್ತಿದ್ದೇವೆ. ಅದು ಸಾಯುತ್ತದೆ, ನಾವು ಸಾಯುತ್ತೇವೆ. ಹೀಗಿದ್ದರೆ ನಮ್ಮಲ್ಲಿ ಹಾಗೂ ಅವನಲ್ಲಿ ಇಷ್ಟೆಲ್ಲ ಅಂತರ ಏಕೆ? ಯಾಕೆ ನಾವೇ ಪ್ರಾಣಿಗಳ ಮೇಲೆ ನಿಯಂತ್ರಣ ಪಡೆದಿದ್ದೇವೆ? ಯಾಕೆ ನಮಗೆ ಹೆಚ್ಚು ಬುದ್ಧಿ ಉಂಟು? ಯಾಕೆ ನಮ್ಮಲ್ಲೇ ಸಭ್ಯತೆ ಉಂಟು? ಯಾಕೆ ನಮ್ಮಲ್ಲೇ ಉನ್ನತಿಯ ಮಾರ್ಗವುಂಟು ಹಾಗೂ ಅವರಲ್ಲಿಲ್ಲ? ಇದೇ ತೋರುತ್ತದೆ ವೀಕ್ಷಕರೇ, ಈ ಬ್ರಹ್ಮಾಂಡದ ಪ್ರತಿ ಒಂದು ವಸ್ತು ಮನುಷ್ಯನಿಗೋಸ್ಕರ ಸೃಷ್ಟಿಸಲಾಗಿದೆ ಮತ್ತು ಮನುಷ್ಯ ಒಂದು ವಿಶೇಷವಾದ ಉದ್ದೇಶಕ್ಕಾಗಿ ಸೃಷ್ಟಿಸಲಾಗಿದ್ದಾನೆ. ಆ ಉದ್ದೇಶವೇನೆಂದರೆ, ತನ್ನ ಸೃಷ್ಟಿಕರ್ತನನ್ನು ಗುರುತಿಸಿಕೊಂಡು ಅವನ ಆದೇಶಗಳ ಪ್ರಕಾರ ಈ ಜೀವನ ನಡೆಸುವುದು. ಹಾಗೂ ಈ ಲೌಕಿಕ ಜ್ಞಾನ ನಮಗೆ ನಮ್ಮ ಸೃಷ್ಟಿಕರ್ತನ ಮಾರ್ಗ ತೋರುವುದಿಲ್ಲ, ಧಾರ್ಮಿಕ ಜ್ಞಾನವಿಲ್ಲದೆ. ಧಾರ್ಮಿಕ ಜ್ಞಾನವಿದ್ದರೆ ಈ ಲೌಕಿಕ ಜ್ಞಾನವೂ ಸಹ ನಮಗೆ ನಮ್ಮ ಸೃಷ್ಟಿಕರ್ತನ ಇನ್ನಷ್ಟು ನಿಖರವೇ ಮಾಡುತ್ತದೆ. ಹಾಗೂ ನಾವು ಈ ಜಗತ್ತಿನಲ್ಲಿ ಹುಟ್ಟಿರುವ, ಈ ಜಗತ್ತಿನಲ್ಲಿ ಬಂದಿರುವ ಮುಖ್ಯ ಉದ್ದೇಶವನ್ನು ನಮಗೆ ಅರ್ಥ ಮಾಡಿಸುತ್ತದೆ. ಇದು ಒಂದು ಬೇರೆ ಟಾಪಿಕ್. ಇನ್ಶಾಲ್ಲಾ ಇದರ ಬಗ್ಗೆ ನಾವು ವಿಸ್ತಾರದಲ್ಲಿ ಮಾತನಾಡೋಣ. ನೀವು ಕೇಳಲು ಬಯಸಿದರೆ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ತಿಳಿಸಿರಿ. ಸೊ ವೀಕ್ಷಕರೇ, ಕಯಾಮತಿನ ನಿಖರ ಧಾರ್ಮಿಕ ಜ್ಞಾನ ಎತ್ತಿಕೊಳ್ಳಲಾಗುತ್ತದೆ ಹಾಗೂ ಅಜ್ಞಾನವು ಎಲ್ಲೆಲ್ಲೋ ಹರಡುತ್ತದೆ. ಈ ಜ್ಞಾನವನ್ನು ಯಾವ ರೂಪದಲ್ಲಿ ಎತ್ತಿಕೊಳ್ಳಲಾಗುತ್ತದೆ, ಯಾವ ರೂಪದಲ್ಲಿ ಕಸಿದುಕೊಳ್ಳಲಾಗುತ್ತದೆ? ಪುಸ್ತಕಗಳಿಂದ ಜ್ಞಾನವನ್ನು ಅಳಿಸಲಾಗುವುದಿಲ್ಲ, ಪುಸ್ತಕಗಳನ್ನು ಮಾಯ ಮಾಡಲಾಗುವುದಿಲ್ಲ, ಪುಸ್ತಕಗಳನ್ನು ಎತ್ತಿಕೊಳ್ಳಲಾಗುವುದಿಲ್ಲ. ಬದಲಿಗೆ ಸತ್ಯ ವಿದ್ವಾಂಸರನ್ನು ಎತ್ತಿಕೊಳ್ಳುವ ಮೂಲಕ, ಉಲಮಾಯ ಹಕ್ಕನ್ನು ಎತ್ತಿಕೊಳ್ಳುವ ಮೂಲಕ ಈ ಜಗತ್ತಿನಲ್ಲಿ ಜ್ಞಾನವನ್ನು ಕಸಿದುಕೊಳ್ಳಲಾಗುತ್ತದೆ. ಈಗ ಅದೇ ಆಗುತ್ತಿದೆ ವೀಕ್ಷಕರೇ. ನೀವು ಕೇಳುತ್ತಿರಬಹುದು, ಮಹಾನ್ ವಿದ್ವಾಂಸರು ತೀರಿಕೊಳ್ಳುತ್ತಿದ್ದಾರೆ ಹಾಗೂ ಜನರು ವಿದ್ವಾಂಸರಿಂದ ಜ್ಞಾನ ಪಡೆಯುವ ಬದಲು ಅಜ್ಞಾನಿಗಳಿಂದ ಜ್ಞಾನವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ವಿದ್ವಾಂಸರನ್ನು ನಿರ್ಲಕ್ಷಿಸಿ ಅವರ ಅವಮಾನ ಮಾಡುತ್ತಾ ಅಜ್ಞಾನಿಗಳಿಂದ ಧಾರ್ಮಿಕ ಜ್ಞಾನವನ್ನು ಪಡೆಯುವ, ಕುರ್ಆನ್ ಹದೀಸ್ ಕಲಿಯುವುದು ಜನರ ಹವ್ಯಾಸವಾಗಿದೆ. ಡಾಕ್ಟರ್ಸ್, ಇಂಜಿನಿಯರ್ಸ್, ಪ್ರೊಫೆಸರ್ಸ್ ಯಾವುದೇ ಧಾರ್ಮಿಕ ಕಾಲೇಜಿನಲ್ಲಿ ಓದದೆ ಅಥವಾ ಯಾವುದೇ ಧಾರ್ಮಿಕ ಗುರುಗಳಿಂದ ಶರೀಯತನ್ನು ಓದದೆ ಸ್ವಯಂ ತಾನೇ ಕುರ್ಆನ್ ಹದೀಸ್ ಓದಿಕೊಂಡು, ನಾವು ಇಂದಿನಿಂದ 600-700 ವರ್ಷಗಳ ಹಿಂದೆ ಬಂದಿರುವ ವಿದ್ವಾಂಸರಿಂದ ಉತ್ತಮವಾಗಿ ಕುರ್ಆನ್ ಮತ್ತು ಹದೀಸನ್ನು ಅರ್ಥ ಮಾಡಿಕೊಂಡಿದ್ದೇವೆ ಎಂದು ದಾವೆ ಮಾಡುತ್ತಿದ್ದಾರೆ. ಹಲಾಲನ್ನು ಹರಾಮ್, ಹರಾಮನ್ನು ಹಲಾಲ್ ಎಂದು ಘೋಷಿಸುತ್ತಿದ್ದಾರೆ. ಜನರಲ್ಲಿ ನಿರಂತರವಾಗಿ ಅಜ್ಞಾನವನ್ನು ಹರಡಿಸುತ್ತಿದ್ದಾರೆ ಹಾಗೂ ಜನರು ಕಣ್ಣು ಮುಚ್ಚಿ ವಿದ್ವಾಂಸರನ್ನು ನಿರ್ಲಕ್ಷಿಸಿ ಆ ಅಜ್ಞಾನಿಗಳನ್ನೇ ತಮ್ಮ ಧಾರ್ಮಿಕ ಗುರುಗಳಾಗಿ ಪರಿಗಣಿಸಿಕೊಂಡು ಅವರಿಗೆ ಅನುಸರಿಸುತ್ತಿದ್ದಾರೆ. ಯಾವ ಯುಗದಲ್ಲಿ ಯಾವ ವ್ಯಕ್ತಿ ವಿದ್ವಾಂಸರಿಂದ ಉತ್ತಮವಾಗಿ ನಾನು ಕುರ್ಆನ್ ಮತ್ತು ಹದೀಸನ್ನು ಅರ್ಥ ಮಾಡಿಕೊಂಡಿದ್ದೇನೆ ಎಂದು ದಾವೆ ಮಾಡಿದ್ದಾನೋ, ಆಗಾಗ ಅವನು ಇಸ್ಲಾಮಿನಲ್ಲಿ ಒಂದು ಹೊಸ ಫಿರ್ಕಾವನ್ನು ರಚಿಸಿದ್ದಾನೆ, ಒಂದು ಹೊಸ ದೀನನ್ನು ರಚಿಸಿದ್ದಾನೆ, ಒಂದು ಹೊಸ ಧರ್ಮವನ್ನು ರಚಿಸಿದ್ದಾನೆ. ಕೆಲವೊಮ್ಮೆ ಸಂಪೂರ್ಣವಾಗಿ ಇಸ್ಲಾಮಿನ ವಿರುದ್ಧ ಉಪದೇಶಗಳನ್ನು ನೀಡಿ ಸ್ವಯಂ ಹಾಗೂ ಅವನ ಶಿಷ್ಯರನ್ನು ಅವನನ್ನು ಅನುಸರಿಸುತ್ತಿರುವ ಮುಠಾಳ ಅಂಧರನ್ನು ಸಹ ಇಸ್ಲಾಮಿನಿಂದ ಹೊರತೆಗೆಸಿ ಕಾಫಿರ್ ಮಾಡಿದ್ದಾನೆ. ನಮ್ಮ ಮುಂದೆ ಇಂತಹ ಹಲವಾರು ಎಕ್ಸಾಂಪಲ್ಸ್ಗಳುಂಟು ವೀಕ್ಷಕರೇ. ಮಿರ್ಜಾ ಅಹಮದ್ ಖಾದಿಯಾನಿ ಇವನು ತನ್ನನ್ನು ಪ್ರವಾದಿ ಎಂದು ಘೋಷಿಸಿದನು. ಶಕೀಲ್ ಬಿನ್ ಹನೀಫ್ ಇವನು ಸಹ ಪ್ರವಾದಿತ್ವದ ದಾವೆ ಮಾಡಿದನು. ರಿಯಾಜ್ ಗೌಹರ್ ಇವನು ಸಹ ತನ್ನನ್ನು ಪ್ರವಾದಿ ಎಂದು ಘೋಷಿಸಿದನು. ಹಾಗೂ ಈ ಸಮಯ ಇವನ ಒಂದು ಶಿಷ್ಯ ಯೂನುಸ್ ಗೌಹರ್ ಇವನಿಗೆ ರಬ್ಬುಲ್ ಅರ್ಬಾಬ್, ಪರಮಾತ್ಮಗಳ ಪರಮಾತ್ಮ ಅರ್ಥಾತ್ ಅಲ್ಲಾಹನಿಂದ ಒಂದು ಕೈ ಮೇಲೆ ಎಂದು ಘೋಷಿಸಿದ್ದಾನೆ, ಅಲ್ಲಾಹನ ಭಗವಂತ ಎಂದು ಘೋಷಿಸಿದ್ದಾನೆ. ಹಾಗೂ ಮುಠಾಳ ಜನರು ಇನ್ನೂ ಅವನನ್ನು ಅನುಸರಿಸುತ್ತಿದ್ದಾರೆ ಹಾಗೂ ಆ ಮುಠಾಳ ವ್ಯಕ್ತಿಯನ್ನೇ ತನ್ನ ಭಗವಂತವೆಂದು ಪರಿಗಣಿಸಿಕೊಂಡಿದ್ದಾರೆ.
ಹಾಗೂ ವೀಕ್ಷಕರೇ, ಇವರಲ್ಲಿ ಮುಟ್ಟಾಳ ಜನರನ್ನು ತನ್ನ ಕಡೆ ಅಟ್ರಾಕ್ಟ್ ಮಾಡುವ ಟ್ಯಾಲೆಂಟ್ ಉಂಟು. ತಮ್ಮ ಅತ್ಯುತ್ತಮ ಪದಗಳ ಬಲೆಯಲ್ಲಿ ಮುಟ್ಟಾಳ ಜನರನ್ನು, ಅಜ್ಞಾನಿ ಜನರನ್ನು ಸಿಲುಕಿಸಿಕೊಳ್ಳುತ್ತಾರೆ. ಯಾರಾದರೂ ಒಂದು ಅಜ್ಞಾನಿ ವ್ಯಕ್ತಿ ಇವರ ಅತ್ಯುತ್ತಮ ಪದಗಳನ್ನು ಬಳಸಿ ಮುಟ್ಟಾಳ ಉಪದೇಶ ನೀಡುವ ವಿಡಿಯೋಸ್ಗಳನ್ನು ಕಂಡರೆ ಅವನಿಗೆ ಇವರ ಮಾತುಗಳು ನಿಜವೇ ಎಂದು ಕಾಣಿಕೊಳ್ಳುತ್ತದೆ. ಅದಕ್ಕಾಗಿಯೇ ಎಂದಿಗೂ ಶರೀಯತ್ ಹಾಗೂ ಧಾರ್ಮಿಕ ಜ್ಞಾನವನ್ನು ವಿದ್ವಾಂಸರಿಂದ, ಉಲಮಾರವರಿಂದ ಪಡೆಯಬೇಕು ಎನ್ನುವುದು ಅರ್ಥ ಮಾಡಿಕೊಳ್ಳಬೇಕು ವೀಕ್ಷಕರೇ. ಉಲಮಾರವರಿಂದ, ವಿದ್ವಾಂಸರಿಂದ ಇವರ ಕನೆಕ್ಷನ್ ಇದ್ದರೆ ಇವರು ಇಂತಹ ಮುಟ್ಟಾಳರ ಪದಗಳ ಬಲೆಯಲ್ಲಿ ಸಿಲುಕುವುದಿಲ್ಲ. ಆದರೆ ವಿದ್ವಾಂಸರನ್ನು ನಿರ್ಲಕ್ಷಿಸಿ ಕೆಲವು ಇಂಗ್ಲಿಷ್ ಪದಗಳನ್ನು ಬಳಸಿ ತಮ್ಮ ಮಾತಿನ ಬಲಗಳಲ್ಲಿ ಅಳವಡಿಸಿಕೊಳ್ಳುವ ಈ ಮುಟ್ಟಾಳರನ್ನೇ ತಮ್ಮ ಗುರು ಮತ್ತು ಮಾರ್ಗದರ್ಶಿ ಎಂದು ಭಾವಿಸಿಕೊಂಡರೆ ಈ ಜಗತ್ತಿನಲ್ಲೂ ಅವರಿಗೆ ನಷ್ಟ ಹಾಗೂ ಆ ಜಗತ್ತಿನಲ್ಲಿ ಅಂತ್ಯವಿಲ್ಲದ ನಷ್ಟ. ಯಾರಿಂದಾದರೂ ಕುರ್ಆನ್ ಮತ್ತು ಹದೀಸ್ ಕಲಿಯಬಹುದು, ಅವರು ಓದಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ, ಸಾಕು. ಮದರಸಾಗಳಲ್ಲಿ, ಧಾರ್ಮಿಕ ಕಾಲೇಜುಗಳಲ್ಲಿ ಓದುವುದು ಅವಶ್ಯವಿಲ್ಲ ಎಂದು ಹೇಳುವ ಮುಟ್ಟಾಳ ಜನರಿಂದ ನಾನು ಒಂದು ವಿಷಯವನ್ನು ಕೇಳುತ್ತೇನೆ. ನೀವು ಈ ಜಗತ್ತಿನ ಲೌಕಿಕ ಜ್ಞಾನಗಳಲ್ಲಿ ಯಾಕೆ ಇದೇ ರೂಲ್ಸ್ ಫಾಲೋ ಮಾಡುವುದಿಲ್ಲ? ಉದಾಹರಣೆಗೆ, ನಾನು ಒಂದು ಕಸಾಯಿ, ನನಗೆ ಮಾಂಸವನ್ನು ಕಡಿಯುವುದು, ಚರ್ಮವನ್ನು ಸುಲಿಯುವುದು ಬರುತ್ತದೆ. ಈಗ ನಾನು ಸ್ವಯಂ ಮೆಡಿಕಲ್ ಸೈನ್ಸಿನ ಕೆಲವು ಪುಸ್ತಕಗಳನ್ನು ಓದಿಕೊಂಡು ನಾನೂ ಸಹ ಆಪರೇಷನ್ ಮಾಡುತ್ತೇನೆ, ನಾನೂ ಸಹ ಸರ್ಜರಿ ಮಾಡುತ್ತೇನೆ, ನನಗೆ ಮಾಂಸವನ್ನು ಕುಯ್ಯುವುದು ಬರುತ್ತದೆ ಹಾಗೂ ನನಗೆ ಬಟ್ಟೆ ಹೊಲಿಯುವುದು ಸಹ ಬರುತ್ತದೆ. ಅದೇ ರೀತಿ ನಾನು ನಿಮ್ಮ ಚರ್ಮವನ್ನು ಆಪರೇಷನ್ ಮಾಡಿದ ನಂತರ ಸುಲಿಯುತ್ತೇನೆ ಎಂದು ದಾವೆ ಮಾಡಿದರೆ ನೀವು ನನ್ನ ಬಳಿ ಬರುವಿರಾ? ತಮ್ಮ ಆಪರೇಷನ್ಸ್ಗಳಿಗಾಗಿ, ತಮ್ಮ ಚಿಕಿತ್ಸೆಗಾಗಿ ನನ್ನ ಬಳಿ ಬರುವಿರಾ? ಅಥವಾ ಒಂದು ಮೆಡಿಕಲ್ ಕಾಲೇಜಿನಿಂದ ಗ್ರ್ಯಾಜುಯೇಟ್ ಆಗಿರುವ ಒಂದು ಸರ್ಟಿಫೈಡ್ ಡಾಕ್ಟರ್ ಬಳಿ ಹೋಗುವಿರಾ? ನಿಸ್ಸಂದೇಹವಾಗಿ ನೀವು ನನ್ನ ಬಳಿ ಬರುವ ಬದಲು, ಮೆಡಿಕಲ್ ಸೈನ್ಸಿನ ಪುಸ್ತಕಗಳನ್ನು ಓದಿರುವ ಒಂದು ಕಸಾಯಿಯ ಬಳಿ ಹೋಗುವ ಬದಲು ನೀವು ಒಂದು ಸರ್ಟಿಫೈಡ್ ಡಾಕ್ಟರ್ ಬಳಿ ಹೋಗುವುದನ್ನು ಬೆಂಬಲಿಸುತ್ತೀರಾ? ಯಾಕೆ? ಇಲ್ಲಿ ನಿಮಗೆ ನಿಮ್ಮ ಪ್ರಾಣದ ಅಪಾಯ ಕಾಣಿಬರುತ್ತಿದೆ, ಇಲ್ಲಿ ನಿಮಗೆ ನಿಮ್ಮ ಲೌಕಿಕ ನಷ್ಟವು ಕಾಣಿಬರುತ್ತಿದೆ. ಅದೇ ರೀತಿ ನೀವು ಒಂದು ಡಾಕ್ಟರ್, ಇಂಜಿನಿಯರ್, ಪ್ರೊಫೆಸರ್, ಅವನು ಯಾವುದೇ ಧಾರ್ಮಿಕ ಕಾಲೇಜ್ಗಳಲ್ಲಿ ಯಾವುದೇ ಗುರುಗಳಿಂದ ಶರೀಯತನ್ನು ಓದದೆ, ಕಲಿಯದೆ ಸ್ವಯಂ ತಾನೇ ಕುರ್ಆನ್ ಮತ್ತು ಹದೀಸನ್ನು ಓದಿಕೊಂಡು ನಾನೇ ತಫ್ಸೀರ್ ಮಾಡುತ್ತೇನೆ, ನಾನೇ ಶರೀಯತನ್ನು ವಿವರಿಸುತ್ತೇನೆ, ನಾನೇ ಮಾರ್ಗದರ್ಶನ ನೀಡುತ್ತೇನೆ ಎಂದು ದಾವೆ ಮಾಡುವ ಒಂದು ಮುಟ್ಟಾಳನ ಬಳಿ ಹೋಗುವುದರಲ್ಲಿ ನಿಮ್ಮ ಈಮಾನಿನ ಅಪಾಯ ಕಾಣಿಬರುತ್ತಿಲ್ಲ, ನಿಮಗೆ ಪರಲೋಕದ ನಷ್ಟ ಕಾಣಿಬರುತ್ತಿಲ್ಲ. ಏಕೆಂದರೆ ಈ ಜಗತ್ತಿನಲ್ಲಿ ಪರಲೋಕದ ಲಾಭವೂ ಕಾಣಿಬರುವುದಿಲ್ಲ, ಪರಲೋಕದ ನಷ್ಟವೂ ಕಾಣಿಬರುತ್ತಿಲ್ಲ. ನೀವು ಒಂದು ಕಸಾಯಿಯ ಬಳಿ ತನ್ನ ಆಪರೇಷನ್ಗಾಗಿ ಹೋಗುವುದು ಎಷ್ಟು ಅಪಾಯಕಾರಿಯೋ ಅದಕ್ಕಿಂತ ಹೆಚ್ಚು ಅಪಾಯಕಾರಿಯಾಗಿದೆ ವಿದ್ವಾಂಸರನ್ನು ಹೊರತುಪಡಿಸಿ ಬೇರೆಯವರಿಂದ ಧಾರ್ಮಿಕ ಜ್ಞಾನವನ್ನು ಪಡೆಯಲು ಹೋಗುವುದು. ಕಸಾಯಿ ಆಪರೇಷನ್ ಮಾಡಿದರೆ ನಿಮ್ಮ ಪ್ರಾಣ ಹೋಗಬಹುದು, ಆದರೆ ಪ್ರಾಣ ಹೋದರೂ ಸಹ ಪರಲೋಕದಲ್ಲಿ ಅಂತ್ಯವಿಲ್ಲದ ಜೀವನದಲ್ಲಿ ನಿಮಗೆ ಉಳಿಗಾಲ ಇರಬಹುದು. ಆದರೆ ಒಂದು ಮುಟ್ಟಾಳ ವ್ಯಕ್ತಿಯನ್ನು ಅನುಸರಿಸಿಕೊಂಡು ಧಾರ್ಮಿಕ ಗುರುಗಳಿಂದ ದೂರವಾಗಿ ಆ ಮುಟ್ಟಾಳನ ಪ್ರಕಾರ ತಮ್ಮ ಧಾರ್ಮಿಕ ಜೀವನವನ್ನು ನಡೆಸುವುದು, ಅವನಿಂದ ಧಾರ್ಮಿಕ ಜ್ಞಾನವನ್ನು ಪಡೆಯುವುದು, ಇದರಿಂದ ಈ ಜಗತ್ತಿನಲ್ಲಿ ನಿಮ್ಮ ಪ್ರಾಣ ಉಳಿಯಬಹುದು, ಆದರೆ ಪರಲೋಕದಲ್ಲಿ ನಿಮ್ಮ ಈಮಾನ್ ಸಂಪೂರ್ಣವಾಗಿ ನಷ್ಟವಾಗುತ್ತದೆ. ಹಾಗೂ ಈಮಾನ್ ನಷ್ಟವಾದರೆ ಈ ಜಗತ್ತಿನಲ್ಲಿ ಕೆಲವು ಕಾಲಗಳವರೆಗೆ ಉಳಿಗಾಲ ಇರಬಹುದು, ಆದರೆ ಅಂತ್ಯವಿಲ್ಲದ ಆ ಪರಲೋಕದಲ್ಲಿ ಸದಾ ನಿಮಗೆ ನಷ್ಟವೇ ನಷ್ಟ ವೀಕ್ಷಕರೇ. ಅಲ್ಲಿ ನಿಮಗೆ ಉಳಿಗಾಲ ಇಲ್ಲವೇ ಇಲ್ಲ. ಸೊ ವೀಕ್ಷಕರೇ, ಈ ಎರಡು ಮಾತುಗಳನ್ನು ನಾವು ಮುಖ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕು. ಕಯಾಮತಿನ ನಿಖರ ನಮ್ಮ ಪ್ರಿಯಪಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಹೇಳಿಕೆಯ ಮೂಲಕ ಜ್ಞಾನವನ್ನು ಕಸಿದುಕೊಳ್ಳಲಾಗುತ್ತದೆ ಹಾಗೂ ಅಜ್ಞಾನವು ಎಲ್ಲೆಲ್ಲೂ ವ್ಯಾಪಕವಾಗಿರುತ್ತದೆ. ಸೊ ಈ ಸಮಯ ಅದೇ ಆಗುತ್ತಿದೆ. ನಾವು ಈ ಗಲಭೆಯಲ್ಲಿ, ಈ ಗೊಂದಲದಲ್ಲಿ ಸಿಲುಕಬಾರದು. ನಮ್ಮ ಕನೆಕ್ಷನ್ ನಾವು ವಿದ್ವಾಂಸರಿಂದಲೇ ಸ್ಟ್ರಾಂಗ್ ಆಗಿ ಮಾಡಿಕೊಳ್ಳಬೇಕು. ಧಾರ್ಮಿಕ ಜ್ಞಾನವನ್ನು ಅವರಿಂದಲೇ ಪಡೆಯಬೇಕು. ಹಲಾಲ್, ಹರಾಮ್, ಜಾಯಜ್, ನಾಜಾಯಜ್, ಯಾವ ಕಾರ್ಯವನ್ನು ಮಾಡಬೇಕು, ಯಾವ ಕಾರ್ಯವನ್ನು ಮಾಡಬಾರದು, ಯಾವ ಕಾರ್ಯದಿಂದ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಸಂತೋಷ ಪಡುತ್ತಾನೆ, ಯಾವ ಕಾರ್ಯದಿಂದ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಕೋಪಗೊಳ್ಳುತ್ತಾನೆ, ಇವೆಲ್ಲವನ್ನು ವಿದ್ವಾಂಸರಿಂದಲೇ ನಾವು ಕೇಳಿ ಕಲಿಯಬೇಕು. ಸೊ ವೀಕ್ಷಕರೇ, ಇದು ಕಯಾಮತಿನ ನಿಖರ ನಮಗೆ ಕಾಣಿಬರುವ ಎರಡು ಮಹಾ ಸಂಕೇತಗಳು. ಇನ್ನು ಮುಂದೆ ಕಯಾಮತಿನ ಇನ್ನಷ್ಟು ಸಂಕೇತಗಳನ್ನು ಕೇಳೋಣ.
ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ಹಾಗೂ ನಾನು ನಿಮ್ಮಿಂದ ಬೇಡುತ್ತೇನೆ, ಅಗತ್ಯವಾಗಿ ತಮ್ಮ ವಿದ್ವಾಂಸರಿಂದ, ನಿಮ್ಮ ಮಸೀದಿಯ ಇಮಾಮ್ನಿಂದ ಅಥವಾ ನಿಮ್ಮ ನಗರದಲ್ಲಿರುವ ಯಾವುದೇ ಒಂದು ಮುಫ್ತಿಯಿಂದ ಅಥವಾ ನಿಮ್ಮ ನಿಖರವಿರುವ ಯಾವುದೇ ಒಂದು ವಿದ್ವಾಂಸರಿಂದ, ಯಾವುದೇ ಒಂದು ಆಲಿಮ್ ಹಾಫಿಜ್ನಿಂದ ತಮ್ಮ ಕನೆಕ್ಷನ್ ಇಟ್ಟುಕೊಳ್ಳಿ. ಧಾರ್ಮಿಕ ವಿಷಯಗಳ ಬಗ್ಗೆ ಅವರಿಂದಲೇ ಕೇಳಿ. ಯೂಟ್ಯೂಬನ್ನು ಸಹ ಅನುಸರಿಸಬೇಡಿರಿ, ಚಾಟ್ ಜಿಪಿಟಿಯನ್ನು ಸಹ ಅನುಸರಿಸಬೇಡಿರಿ. ಯಾವುದೇ ಒಂದು ಡಾಕ್ಟರ್, ಇಂಜಿನಿಯರ್, ಪ್ರೊಫೆಸರ್, ಮೋಟಿವೇಶನ್ ಸ್ಪೀಕರ್ ಇವರನ್ನು ಸಹ ಧಾರ್ಮಿಕ ವಿಷಯಗಳಲ್ಲಿ ಅನುಸರಿಸಬೇಡಿರಿ. ಇವರಿಂದ ಬೇರೆ ಜ್ಞಾನವನ್ನು ಪಡೆಯಿರಿ, ಆದರೆ ಧಾರ್ಮಿಕ ಜ್ಞಾನವನ್ನು ವಿದ್ವಾಂಸರಿಂದಲೇ ಪಡೆಯಿರಿ ಎಂದು ವಿನಂತಿಸುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡೋಣ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.